ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ಸೊ ಎಲ್ಲರ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ನೋಡ್ದಂಗೆ ನೀವು ಜಾಮೂನ್ ಪ್ಯಾಕೆಟ್ ನೋಡಿದರೆ, ಎಸ್, ಜಾಮೂನ್ ಮಾಡೋಣ ಅಂದ್ಬಿಟ್ಟು ನಾನಿವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಜಾಮೂನ್ ಎಲ್ರಿಗೂ ಗೊತ್ತಿರುತ್ತೆ ಮಾಮೂಲಿ ಮಾಡೋದು. ಸೊ ಜಸ್ಟ್ ನಾನು ಹಾಗೆ ಮಾಡ್ತಾಯಿದ್ದೀನಿ. ಅದರೊಂದು ಚಿಕ್ಲಿಕ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಮಗಳು ಆ ಒಂದು ಜಾಮೂನ್ ಪ್ಯಾಕೆಟ್ ನೋಡಿದಾಗ ಎನಿ ಟೈಮ್ ಅವಳ ಒಂದು ತಿಂಡಿ ತಿನ್ನೋ ಒಂದು ಬಾಕ್ಸಲ್ಲಿ ನಾನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಸೊ ಅದು ನೋಡಿದಾಗೆಲ್ಲ ಪ್ಯಾಕೆಟ್ ತೊಗೊಂಡು ನಮ್ಮ ಓಪನ್ ಮಾಡಿದ್ರಲ್ಲಿ ಜಾಮೂನ್ ಇದೆ. ಅಮ್ಮ ಓಪನ್ ಮಾಡಮ್ಮ, ಇದರಲ್ಲಿ ಜಾಮೂನ್ ಇದೆ, ತಿಂತೀನಿ ಅಂತಿರೋಳು. ಸೊ ಅದಕ್ಕೆ ಇಲ್ಲಮ್ಮ ಅದು ಪೌಡರು ಮಾಡಿಕೊಡ್ತೀನಿ ಅಂತ ಅವಳಿಗೆ ಹೇಳಿದ್ದೆ. ಸೊ ಹಾಗಾಗಿ ತುಂಬ ದಿನ ಆಗಿತ್ತು ಮಾಡಬೇಕು ಅಂದ್ಕೊಂಡು ಆಗಿರಲಿಲ್ಲ. ಏನಾದರೂ ಒಂದು ರೀಸನ್ ಬಂದುಬಿಟ್ಟು ಕ್ಯಾನ್ಸಲ್ ಆಗ್ತಿತ್ತು, ಅಥವಾ ಯಾವಾಗೋ ಮಾಡೋಣ ಅಂದ್ಬಿಟ್ಟು ಹಾಗೆ ಬಿಡ್ತಾಯಿದ್ದೆ. ಸೊ ಹಾಗೆ ಇವತ್ತು ಮಾಡೇ ಬಿಡೋಣ ಫೈನಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಎಲ್ಲ ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡಾಯಿತು. ಈಗ ಇಲ್ಲಿ ಹಾಗೆ ಒಂದೊಂದಾಗಿಯೇ ಏನು ಹೇಳ್ತಾರೆ, ಗೋಲಿ ಗಾತ್ರಕ್ಕೆ ನಾವು ರೌಂಡ್ ಮಾಡಿ ಇಟ್ಕೋಬೇಕಲ್ವ. ಸೊ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಪಕ್ಕದಲ್ಲಿ ಪಾಕಕ್ಕೆ ರೆಡಿ ಇಟ್ಕೊಂಡಿದ್ದೆ. ಸಕ್ಕರೆಗೆ ನೀರು ಹಾಕಿಬಿಟ್ಟು ಸೊ ಇಟ್ಟಿದ್ದೀನಿ. ಇಲ್ಲಿ ಪಾಕ ಒಂದೆಳೆ ಪಾಕ ಆಗೋಷ್ಟು ರೆಡಿ ಆಗಬೇಕು. ಹಾಗಾಗಿ ಸೊ ಈಗ ನಾನು ಜಾಮೂನ್ ಮಾಡೋದಕ್ಕೆ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಹದಕ್ಕೆ ಬಂದರೆ ಸಾಕು, ಚೆನ್ನಾಗಿ ಮಾಡ್ಬೋದು. ಫ್ರೆಂಡ್ಸ್, ಈಗ ಜಾಮೂನ್ ಮಾಡ್ತಾ ಇದ್ದೀವಿ. ಜಾಮೂನ್ಗೆ ಎಷ್ಟು ಎಲ್ಲ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನನ್ನ ಮಗಳು ಬಂದಿದ್ದಾಳೆ ಹೆಲ್ಪ್ ಮಾಡೋದಕ್ಕೆ. ಮಾಡಿದ್ದಾಳೆ ನೋಡಿ, ಎಷ್ಟು ಪುಟ್ಟ ತಗೊಂಡಳು, ಎಷ್ಟು ಚೆನ್ನಾಗಿ. ಕನಶ್ ಬೇಬಿ ಹಿಂಗೆ ಕೂತ್ಕೊಂಡಿರ್ತಾರೆ, ಹಾಗೆ ಅದಕ್ಕೂ ಕೂತ್ಕೊಳ್ಳುತ್ತೆ. ಸೊ ಜಾಮೂನ್ ಮಾತ್ರ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಲ್ವಾ. ಸೊ ಹಾಗಾಗಿ ತುಂಬ ಇಷ್ಟಪಟ್ಟು ನಮ್ಮ ಮನೇಲಿ ಆ್ಯಕ್ಚುಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋದು ಈ ಜಾಮೂನ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ಇದನ್ನು. ನಮ್ಮ ಮನೆಯವರು ಕೂಡ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಜಾಮೂನ್ನೇ ಸ್ವಲ್ಪ ಎಕ್ಸ್ಟ್ರಾ ಮಾಡೋಣ ಅಂದ್ಬಿಟ್ಟು ಸೊ ಮಾಡ್ತಾಯಿದ್ದೀನಿ. ಈಗ ಸಾಕಾಗ್ತದೆ. ಈಗ ಬಾಂಡಿ ಕೂಡ ಇಡ್ತೀನಿ. ಸೊ ಆಮೇಲೆ ಎಣ್ಣೆ ಹಾಕ್ತೀನಂತೆ. ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬರ್ತೀನಿ. ಫ್ರೆಂಡ್ಸ್, ನನಗೆ ಟೈಮ್ ಸಿಕ್ಕಾಗ ನಾನು ಆವಾಗವಾಗ ಈ ಥರ ಏನಾದರೂ ಮಾಡ್ತಾನೆ ಇರ್ತೀನಿ. ಅಂದರೆ ಆಲ್ಮೋಸ್ಟ್ ನಾನು ಅದೆಲ್ಲ ಕೆಲವೊಂದು ವೀಡಿಯೋ ಮಾಡಿರಲ್ಲ. ಸೊ ಕೆಲವೊಂದು ಮಾಡಿರ್ತೀನಿ. ಸಮ್ಟೈಮ್ ಪಾಯಸ ಆಯಿತು, ಅಥವಾ ಏನಾದರೂ ಬಜ್ಜಿ ಬೋಂಡ ಆಯಿತು, ಆ ಥರ ನನಗೆ ತಿನ್ನಬೇಕು ಅನ್ನಿಸ್ದಾಗ ಅದೊಂಥರ ಹೇಗಾಗ್ಬಿಡುತ್ತೆ ಅಂದರೆ, ನನಗೆ ಎಲ್ರಿಗೂ ಹೇಗೆ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ, ಬಟ್ ನನಗೆ ಮಾತ್ರ ಅದೊಂಥರ ತಿನ್ನಬೇಕು ಅಂತ ಆಸೆ ಆಗಿಬಿಟ್ರೆ ಆ ಸ್ಮೆಲ್ಲು ನನ್ನ ಮೂಗಿಗೆ ಬರ್ತಾ ಇರುತ್ತೆ. ಒಂದು ಬಜ್ಜಿ ಮಾಡಬೇಕು ಅಂದರೆ ಆ ಸ್ಮೆಲ್ ಅವಾಗವಾಗ ಬಂದು ಹೋಗ್ತಾನೆ ಇರುತ್ತೆ. ಅವತ್ತು ಮಾಡಿದ್ರೆ ಬಿಡೋಂಗಿಲ್ಲ, ಆ ಥರ ಆಗಿಬಿಡುತ್ತೆ. ಒಂದು ಪಾಯಸ ಮಾಡಬೇಕು ಅಂದ್ರೆ ಹಾಗೇ ಒಂಥರ ಸ್ಮೆಲ್ ಮೂಗಿವರೆಗೂ ಬಂದುಬಿಡುತ್ತೆ. ಸೊ ಆ ಸ್ಮೆಲ್ ನೋಡಿಬಿಟ್ಟು ಹೋಗ್ಬಿಟ್ಟು ಮಾಡ್ಕೊಂಡು ತಿಂದುಬಿಡಬೇಕು ಅನಿಸುತ್ತೆ. ಸೊ ಈ ಥರ ನನಗೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ಕೂಡ ಜಾಮೂನ್ ನೋಡ್ತಾ ಇದ್ನಲ್ಲ, ಸೊ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನಿವತ್ತು ಈ ಒಂದು ಜಾಮೂನ್ನ ಈ ಥರ ಮಾಡ್ತಾಯಿದ್ದೀನಿ. ಜೊತೆಗೆ ನನ್ನ ಮಗಳು ಕೂಡ ಯಾವಾಗಲೂ ಹೇಳ್ತಾಳಿದ್ಲು, ಪಾಪ ಅವಳಿಗೂ ಅದೇ ಥರ ಆಗುತ್ತೇನೋ ಗೊತ್ತಿಲ್ಲ, ಅಮ್ಮ ಹಂಗೆ ಬರೀ ಪಾಕೆಟ್ ನೋಡೋಣ ಘಮ ಘಮ ಸ್ಮೆಲ್ಲಮ್ಮ, ಮಾಡೋಣಮ್ಮ ಪ್ಲೀಸ್ ಅಮ್ಮ ಅನ್ನೋಳು. ಅವಳು ನನಗಿಂತ ಒಳ್ಳೆ ಆ್ಯಕ್ಟಿವೇಶನ್ ಚೆನ್ನಾಗಿ ಮಾಡ್ತಾಳೆ. ಸೊ ಹಾಗಾಗಿ ಸರಿ, ಓಕೆ, ಒಂದು ಸ್ವಲ್ಪ ಹೊತ್ತಲ್ವ, ಜಾಮೂನೇನು ತುಂಬ ಟೈಮ್ ತೊಗೊಳ್ಳೋದಿಲ್ಲ, ಬೇಗ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬೇಗ ಮಾಡೋದಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಈಗ ಈ ಥರ ರೌಂಡ್ ಅಂದರೆ ಗೋಲಿ ಗಾತ್ರದಲ್ಲಿ ಮಾಡ್ಕೊಂಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ಕೊತ ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ ಇದು. ಈ ಥರ ಚಿಕ್ಕದಾಗಿ ಮಾಡಬೇಕಲ್ವ. ಸೊ ಅದು ಚೆನ್ನಾಗಿ ನಾವು ಪ್ರೆಸ್ ಮಾಡಿ ಹಾಕಬೇಕು. ಹಾಕಿಲ್ಲ ಅಂದರೆ ನಾವು ಎಣ್ಣೆಲಿ ಫ್ರೈ ಮಾಡುವಾಗ ಅದು ಬಿಟ್ಕೊಂಡ್ಬಿಡುತ್ತೆ, ಓಪನ್ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ಥರ. ಸೊ ಚೆನ್ನಾಗಿ ನಾವು ಫಸ್ಟು ಕೈಯಲ್ಲೇ ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನು ಗೋಲಿ ಗಾತ್ರಕ್ಕೆ ಮಾಡಬೇಕು. ಅದೇ ಇರೋದು ಮೇಯ್ನು. ಹಾಗಾಗಿ ನಾನೀಗ ಮಾಡ್ತಾಯಿದ್ದೀನಿ. ಜೊತೆಗೆ ನನ್ನ ಮಗಳು ಕೂಡ ಬಂದೋದ್ಲು, ಒಂದು ಸ್ವಲ್ಪ ಮಾಡಿದ್ಲು. ಆಮೇಲೆ ಮಕ್ಕಳು ಬುದ್ಧಿ ಅಲ್ವಾ, ಅವ್ರು ಬಂದು ಏನು ಮಾಡ್ತಾಯಿದ್ಲು ಅಂದರೆ, ಅವಳು ಬಟ್ಟೆಗೆಲ್ಲ ಮುಡಿಸ್ಕೊಳ್ಳೋದು ಮಾಡ್ತಾಯಿದ್ಲು. ನನಗೆ ಆ ಥರ ಸರಿ ಹೋಗಲಿಲ್ಲ, ಬೇಡ ಅಂದೆ, ಹೋದ್ಲು. ಆಮೇಲೆ ಸ್ವಲ್ಪ ರೌಂಡಿಗೆ ಮಾಡ್ತಾರೆ, ಆಮೇಲೆ ಉದ್ದುದ್ದಕ್ಕೆ ಮಾಡ್ತಾರೆ ನೋಡಿ, ಗೋಲಿ ಗಾತ್ರದ ಥರಕ್ಕಿಂತ ಒಂಥರ ಉದ್ದಕ್ಕೆ ಬರುತ್ತಲ್ಲ, ಆ ಥರನೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು. ಬಟ್ ನನಗಷ್ಟು ಕಂಫರ್ಟ್ ಆಗಲಿಲ್ಲ, ಅದು ಬರಲಿಲ್ಲ ನನಗೆ. ಒಂದೆರಡು ಟ್ರೈ ಮಾಡಿದೆ, ಬಟ್ ಬರಲಿಲ್ಲ ಅಷ್ಟೇ. ಈಗ ನನ್ನ ಮಗಳು ಇಲ್ಲ ನನ್ನ ಹತ್ರ ಬಂದಳು. ಸೊ ಅವಳು ಒಂದು ಆ್ಯಕ್ಟಿವಿಟೀಸ್ ನಿಮ್ಮ ಹತ್ರ ತೋರಿಸ್ಲೇಬೇಕು ಅಂತ ನನಗೆ ಆಸೆ ಆಗ್ತಿದೆ. ಏನಪ್ಪ ಅಂದರೆ, ಅವಳು 1 2 3ನ ಫುಲ್ ಸ್ಪೆಲ್ಲಿಂಗ್ ಸಮೇತನೇ ಹೇಳ್ತಾಳೆ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಂತೆ. ಅಂದರೆ ಅದು ಅವಳು ನೋಡ್ಕೊಂಡು ಹೇಳ್ತಾ ಇದ್ದಾಳೆ. ವಿಡಿಯೋ ಅಲ್ಲಿ ಕ್ಯಾಪ್ಚರ್ ಆಗಿಲ್ಲ, ಅದು ಜಸ್ಟ್ ನಾನು ಹಾಗೆ ಅಬ್ಸರ್ವ್ ಮಾಡ್ಕೊಂಡು ಕೇಳಿಸ್ಕೊಂಡಲ್ಲ. ಸೊ ಈಸ್ ವೆರಿ ತುಂಬ ಚೆನ್ನಾಗಿ ಹೇಳ್ತಾಳೆ. ಸ್ಪೆಲ್ಲಿಂಗು ಇಮ್ಮಿಡಿಯೇಟಾಗಿ ಹೇಳ್ತಾಳೆ. ಹೀಗೆ ಕಂಟಿನ್ಯೂ ಆಗಿ ಹೇಳ್ತಾ ಇದ್ದಾಳೆ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಂತೆ. Yes. Six. Show me spelling book. S. S E E
7 ಸ್ಪೆಲ್ಲಿಂಗ್ ಆಯಿತು. 8. H spelling. ಹಾಂ E I G ಹಾಂ. H. ಇದೇ ಥರನೇ ಅವಳು 1 2 3 4 10ವರೆಗೂ ಹೇಳಿದ್ದಾಳೆ. ಸೊ ತುಂಬ ಖುಷಿ ಆಗುತ್ತಲ್ಲ ಮಕ್ಕಳು ಈ ಥರ ಮಾಡ್ತಿದ್ದಾರೆ. ನಾನು ಆಲ್ಮೋಸ್ಟ್ ಈ ಥರ ಕಿಚನಲ್ಲಿ ಕೂರಿಸ್ಕೊಂಡು ಅವಳಿಗೆ ಮೊದಲೆಲ್ಲ ಹೀಗೆ ಮಾಡಿ ಮಾಡಿ ಕಲಿಸ್ಕೊಟ್ಟಿದ್ದೆ. ಸೊ ಈ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು, ಅವಳಿಗೆ ಹೇಳೋದು ಸ್ವಲ್ಪ ಕಡಿಮೆ ಆಯಿತು, ಮರ್ತೋಗ್ತಾ ಇದ್ದಾಳೆ. ಮತ್ತು ನಾನು ಇವಾಗ ಟ್ರೈ ಮಾಡಬೇಕು ಅವಳಿಗೆ. ಸೊ ಮಕ್ಕಳನ್ನ ಈ ಥರ ನಾವು ಕೂಡ ಪ್ರಿಪೇರ್ ಮಾಡ್ತಾಯಿದ್ರೆ ಅವ್ರ ಮನೇಲಿ ಅವರು ಸ್ಕೂಲಲ್ಲಿ ಸ್ವಲ್ಪ ಇಂಪ್ರೂವೈಸ್ ಆಗ್ತಾರೆ. ಸೊ ಹಾಗಾಗಿ ಸ್ವಲ್ಪ ನಾವು ಕೂಡ ಪೇರೆಂಟ್ಸು ಕೂಡ ಟ್ರೈ ಮಾಡಲೇಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಇಲ್ಲಿ 1 2 3 ಕೂಡ ಆಯಿತು. ಈಗ 1 2 3 4 ಹೇಳ್ತಾಳೆ, ಬನ್ನಿ ನೋಡೋಣ. 1 2 ಹ್ಞೂ 3 4 ಹಾಂ 5 5 ಹಾಂ 6 ಹಾಂ 7 7 ಹಾಂ 8 8 ನನ್ನ ಚೇತರ ಬರೀತಾಳೆ ಹಂಗೆ ಓದಿದ್ರು ಅವರು. ಹಾಂ 8 8 ನಾವು 9 ನಾವು 9 9ಗೆ ಬರೀತೀವಲ್ಲ. 9 ಹಂಗೆ ಬರ್ತಾರೆ ನಾವು ನಾವು 10. ಜಸ್ಟ್ ಹಾಂ ನನ್ನ ಮಗಳಿಗೆ ನಾನು ಅವಳಿಗೆ ಟ್ರೈನಿಂಗ್ ಕೊಡ್ತಾ ಇರೋದು ಇವಾಗಿಂದ ಅಲ್ಲ, ಇದೇ ಥರ. ಸೊ ಅವಳು ಅರೌಂಡ್ 1.5 ಇಯರಿಂದನೂ ಸೊ ನಾನು ಅವಳಿಗೆ ಹಾಗೆ ಸ್ಟಾರ್ಟ್ ಮಾಡಿದ್ದು ಅವಳು ಹೇಳ್ಕೊಡೋದಕ್ಕೆ ಅಂದ್ಬಿಟ್ಟು. 1.5 ಇಯರು ಅಲ್ಲ, 1 ಇಯರ್ ಒಳಗಡೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಸ್ಟಾರ್ಟ್ ಮಾಡ್ದಾಗಿಂದನೂ ಇದೇ ಥರ ಕಿಚನಲ್ಲಿ ಈ ಮನೆಗಿಂತ ಮೊದಲು ಹಳೆ ಮನೇಲಿದ್ವಿ, ಅಲ್ಲಿ ನಾನು ಅವಳಿಗೆ ಚೆನ್ನಾಗಿ ಟ್ರೈನ್ ಅಪ್ ಮಾಡಿಬಿಟ್ಟಿದ್ದೆ ಹೇಳಬೇಕು ಅಂದರೆ. ಫ್ರೀ ಇರೋ ಟೈಮಲ್ಲೆಲ್ಲ ಬುಕ್ ತೊಗೊ ಅಂದರೆ ಸಾಕು ಓಡೋಗ್ಬಿಟ್ಟು ಬುಕ್ ತೊಗೊಳ್ಳೋದು, ತೊಗೊಂಬಿಟ್ಟು ಸುಮ್ಮನೆ ತೊಗೊಂಬಿಟ್ಟು ಅಮ್ಮ ಇದೇನು ಎಲ್ಲ ಕೇಳ್ತಾಯಿದ್ಲು. ಅವಳದೊಂದು ಪಿಲ್ಲೋ ಬಂದಿದೆ, ಕುಷನ್ ಅಂತ ಬರುತ್ತೆ, ಆನ್ಲೈನಲ್ಲಿ ಬುಕ್ ಮಾಡಿರೋದು, ಮತ್ತು ಆಲ್ ಇನ್ ಒನ್ ಅಂತ. ಸೊ ಇವೆರಡೂ ಆಲ್ಮೋಸ್ಟ್ ಅವಳೇ ಪ್ರಿಪೇರ್ ಆಗಿದ್ದಾಳೆ ಅಂತ ಹೇಳ್ಬೋದು, ಕೇಳಿ ಈ ಥರನೇ. ಸೊ ಈಗ ಜಾಮೂನು ಕೂಡ ಆಲ್ಮೋಸ್ಟ್ ನಾನು ರೆಡಿ ಮಾಡಿದೆ. ಈಗ ಫ್ರೈ ಮಾಡೋದಕ್ಕೆ ಅಂದ್ಬಿಟ್ಟು ಎಣ್ಣೆ ಕೂಡ ಹಾಕ್ಬಿಟ್ಟು ಎಣ್ಣೆ ಕೂಡ ಚೆನ್ನಾಗಿ ಕಾದಾಯಿತು. ಸೊ ಈಗ ಜಾಮೂನು ಹಾಕಿದ್ದೀನಿ, ಬನ್ನಿ ಜಾಮೂನು ಯಾವ ಥರ ಬರುತ್ತೆ ಅಂತ ತೋರಿಸ್ತೇನಂತೆ. ನೋಡಿ ಒಳ್ಳೆ ಹೊಂಬಣ್ಣಕ್ಕೆ ಬರುತ್ತೆ ನೋಡಿ, ಆ ಟೈಮಲ್ಲಿ ಸೂಪರಾಗಿ ಕಾಣಿಸುತ್ತೆ. ವಾವ್ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ. ಸೊ ನನಗೆ ತುಂಬ ಇಷ್ಟ ಆಯಿತು ಜಾಮೂನು. ಸೊ ಈ ಪಕ್ಕದಲ್ಲೇ ಹಾಗೇ ಪಾಕ ಕೂಡ ರೆಡಿಯಾಗಿಬಿಟ್ಟಿತ್ತಲ್ವ. ಸೊ ಪಾಕನೂ ಕೂಡ ಆಗಿದೆ. ಈ ಕಡೆ ಡ್ರೈ ಜಾಮೂನು ಕೂಡ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ. ನಾನು ಇವಾಗಲೇ ಪಾಕಕ್ಕೇನು ಹಾಕೋದಿಲ್ಲ, ಯಾಕಂದರೆ ಸ್ವಲ್ಪ ಜಾಸ್ತಿ ಇದೆ ಮಾಡಿರೋದು. ಸೊ ಉಳಿದ್ಬಿಟ್ರೆ ಹಾಗೆ ಕಷ್ಟ ಅಲ್ವ. ಸೊ ಸ್ವಲ್ಪನೇ ಹಾಕ್ಕೊಂಡು ನನ್ನ ಮಗಳಿಗೆ ಬೇಕಾದ್ರೆ ಇನ್ನೂ ಒಂದಿನ ಎಕ್ಸ್ಟ್ರಾ ಕೊಡ್ಬೋದು ಅಂದ್ಬಿಟ್ಟು ಸಪ್ರೇಟಾಗಿ ಡ್ರೈ ಜಾಮೂನು ಹಾಗೆ ಎತ್ತಿಟ್ಟಿದ್ದೀನಿ. ಆಮೇಲೆ ಪಾಕಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಂಡು ಅವಳಿಗೆ ಕೊಟ್ಟಿದ್ದೆ. ನೋಡಿ ಫೈನಲಿ ಇಷ್ಟ ಆಗಿದ್ದಾವೆ ಈ ಜಾಮೂನು. ವಾವ್ ಸೂಪರಾಗಿ ಬಂದಿತ್ತು. ಫೈನಲಿ ನಮ್ಮ ಮನೇಲಿ ನಾವು ತುಂಬ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು. ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂದಳು. ಈಗ ಪಾಕಕ್ಕೆ ಹಾಕ್ಬಿಟ್ಟು ನೆಕ್ಸ್ಟು ಸರ್ವ್ ಮಾಡಿಕೊಂಡು ತಿಂತೀವಿ ನಾವು. ತುಂಬಾ ಟೇಸ್ಟಾಗಿತ್ತು ಇವತ್ತಿನ ಜಾಮೂನು ಅಂತ ಹೇಳ್ಬೋದು. ಸೊ ಆಮೇಲೆ ನನ್ನ ಮಗಳು ಜಾಮೂನು ತಿಂದಾದಮೇಲೆ ಸ್ವಲ್ಪ ಡ್ರಾಮಾ ಜೂನಿಯರ್ಸ್ ಬರ್ತಾಯಿತ್ತು, ಅದಂದರೆ ಅವಳಿಗೆ ತುಂಬಾ ಇಷ್ಟ. ಸೊ ಕುಡಿತಾ ಇದ್ದಾಳೆ ನೋಡಿ ಬಂದ ತಕ್ಷಣವೇ. ಸೊ ಅದನ್ನು ನೋಡ್ಕೊತ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತೊಂದು ಬ್ಲಾಗ್ಗೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟಿಂದನೇ ನಾವು ಇನ್ನೂ ಹೆಚ್ಚು ವೀಡಿಯೋ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟಿಂಗ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಟೇಕ್ ಕೇರ್ ಆ್ಯಂಡ್ ಬಾಯ್. ದಯವಿಟ್ಟು ನಿಮ್ಮ ಸಪೋರ್ಟ್ ಇದೇ ಥರ ನನ್ನ ಮೇಲೆ ಮುಂದುವರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಬ್ಲಾಗೊಂದಿಗೆ ಮತ್ತೆ ಸಿಗೋಣ. ಬಾಯ್.